ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು, ಇದರಲ್ಲಿ ಪ್ರತಿಬಿಂಬ ಅಂತ ಏನು ಹೇಳ್ತೀವಿ ಅಂದರೆ ಮಿರರ್ ಇಮೇಜ್ ಅಂತ ಏನು ಹೇಳ್ತೀವಿ ಅದು, ಅಥವಾ ಕನ್ನಡಿ ಚಿತ್ರಗಳು ಕನ್ನಡಿಲಿ ಹೇಗೆ ಕಾಣುತ್ತೆ, ಯಾವುದಾದ್ರೂ ಒಂದು ಚಿತ್ರ ಕನ್ನಡಿಲಿ ತೋರಿಸಿದ್ರೆ ಹೇಗೆ ಕಾಣುತ್ತೆ ಅನ್ನೋದು, ಆ ರೀತಿಯ ಪ್ರಶ್ನೆಗಳನ್ನು ನಾವು ಇದರಲ್ಲಿ ಉತ್ತರ ಕೊಡೋಕ್ಕೆ ಟ್ರೈ ಮಾಡೋಣ. ಆಯ್ತಾ? ಪ್ರಶ್ನೆ ಹೇಗಿರುತ್ತೆ ನೋಡಿ. ಸೂಚನೆಗಳು: ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಯಲ್ಲಿ ರೇಖೆಯ ಎಡಭಾಗದಲ್ಲಿರುವ ಚಿತ್ರದ ದರ್ಪಣ ಪ್ರತಿಬಿಂಬಗಳನ್ನು ಬಲಭಾಗದಲ್ಲಿ ಕೊಡಲಾಗಿದೆ. ಎಡಭಾಗದಲ್ಲಿರುವ ಚಿತ್ರದ ಸರಿಯಾದ ದರ್ಪಣ ಪ್ರತಿಬಿಂಬವನ್ನು ಕೊಟ್ಟಿರುವ 4 ಪರ್ಯಾಯಗಳಿಂದ ಆಯ್ಕೆ ಮಾಡಿ. ಈ ರೀತಿ ಪ್ರಶ್ನೆ ಇರುತ್ತೆ. ಓಕೆನಾ? ಈಗ ನಾವು ಅರ್ಥ ಮಾಡ್ಕೊಂಡು ಟ್ರೈ ಹೇಗೆ ಸಾಲ್ವ್ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಚಿತ್ರ ಇದೆ, ಈ ರೀತಿ ಕೊಟ್ಟಿರ್ತಾರಲ್ಲ, ಇದೇ ದರ್ಪಣ. ದರ್ಪಣ ಅಂದ್ರೆ ಮಿರರ್ ಅಂತ ಹೇಳ್ತೀವಿ ನಾವು, ಮಿರರ್ ಅಂತ ಹೇಳ್ತೀವಿ, ಕನ್ನಡಿ ಅಂತ ಹೇಳ್ತೀವಿ ಅಲ್ವಾ? ಸೊ ಕನ್ನಡಿ ಮುಂದೆ ಇದ್ರೆ ಹೇಗಾಗುತ್ತೆ? ಸೊ ನಾವು ಹೇಗಪ್ಪ ಇದನ್ನ ಸಾಲ್ವ್ ಮಾಡೋದು ಅಂದ್ರೆ, ಕನ್ನಡಿ ತುಂಬಾ ಹತ್ರ ಏನಿದೆಯೋ ಅದನ್ನ ಫಸ್ಟ್ ನೋಡ್ಬೇಕು ನಾವು. ಯಾವತ್ತು ಕನ್ನಡಿ ಹತ್ರ ತುಂಬಾ ಏನಿದೆಯೋ ಅದನ್ನೇ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ರೆಕ್ಟ್ಯಾಂಗಲ್ ತರ ಇದೆ, ನಾನು ಇಲ್ಲಿ ಸಿಂಪಲ್ ಆಗಿ ಒಂದು ರೆಕ್ಟ್ಯಾಂಗಲ್ ತರ ಬಿಡಿಸ್ಕೊಂತೀನಿ ಚಿತ್ರ. ಓಕೆನಾ? ಇಲ್ಲಿ ಬಿಡಿಸ್ಕೊಳ್ಳೋಣ. ಅಡ್ಡ ಒಂದು ಗೆರೆ ಇದೆ. ಆಮೇಲೆ ಈಗ ಅಬ್ಸರ್ವ್ ಮಾಡೋಣ. ನೋಡಿ, ಹತ್ರ ಏನಿದೆ ತುಂಬಾ, ಈ ರೀತಿ ಒಂದು ಸ್ಮಾಲ್ ಬಾಕ್ಸ್ ಇದೆ ಅಲ್ವಾ? ಅದೇ ರೀತಿ ಇಲ್ಲಿ ಒಂದು ಸ್ಮಾಲ್ ಬಾಕ್ಸ್ ಬರುತ್ತೆ. ಆಮೇಲೆ ಏನಾಗಿದೆ, ಮೇಲ್ಗಡೆ ಸ್ಮಾಲ್ ಬಾಕ್ಸ್ ಬಂದ್ಮೇಲೆ ಮೇಲ್ಗಡೆ ಒಂದು ಚುಕ್ಕಿ ಇದೆ ಅಲ್ವಾ? ಚುಕ್ಕಿ ಇದೆ. ಚುಕ್ಕಿಗೂ ಮುಂಚೆ ಏನಿದೆ ನೀವು ಅಬ್ಸರ್ವ್ ಮಾಡಿದ್ರೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಈ ಕಾರ್ನರ್ ಇಂದ ಒಂದು ಲೈನ್ ಬಂದಿದೆ ಅಲ್ವಾ? ಈ ಕಾರ್ನರ್ ಇಂದ ಒಂದು ಲೈನ್ ಬಂದಿದೆ. ಈ ಲೈನ್ ಇಲ್ಲಿಗೆ ಹೋಗಿದೆ, ಈ ಲೈನ್ ಇಲ್ಲಿಗೆ ಹೋಗಿದೆ, ಅದ್ರ ಮೇಲೆ ಈ ಕಡೆ ಚುಕ್ಕಿ ಬಂದಿದೆ. ಕರೆಕ್ಟಾ? ಸೊ ಇಲ್ಲಿ ಏನ್ ಬಂತು, ನಿಮಗೆ ಒಂದು ಬಾಕ್ಸ್ ಬಂತು, ಒಂದು ಲೈನ್ ಬಂತು, ಲೈನ್ ಮೇಲೆ ಚುಕ್ಕಿ ಬಂತು. ಮತ್ತೆ ಬಲಗಡೆಗೆ ಏನು ಬರುತ್ತೆ, ಈ ಕಡೆ ಒಂದು ನಿಮಗೆ ಸ್ಕ್ವೇರ್ ಒಂದು ಇದು ಬರುತ್ತೆ, ಸರ್ಕಲ್ ಬರುತ್ತೆ. ದಯವಿಟ್ಟು ಕ್ಷಮಿಸಿ, ಸರ್ಕಲ್ ಬರುತ್ತೆ. ಓಕೆನಾ? ಸೊ ಅಬ್ಸರ್ವ್ ಮಾಡಿ, ನಾನು ಇನ್ನೊಮ್ಮೆ ಬಿಡಿಸ್ತೀನಿ. ಇದನ್ನ ಅಬ್ಸರ್ವ್ ಮಾಡೋಣ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡೋಣ. ಇವಾಗ ನೋಡಿ, ಇವಾಗ ಒಂದು ಕೆಲಸ ಮಾಡೋಣ, ಇದನ್ನೇ ರೆಕ್ಟ್ಯಾಂಗಲ್ ಅಂತ ತಗೊಂಡ್ಬಿಡೋಣ. ಲೈನ್, ಇದೇ ಲೈನ್ ತಗೊಂಡ್ಬಿಡೋಣ. ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಬಿಡಿಸೋಣ, ಇಲ್ಲಿಂದ ಇಲ್ಲಿವರೆಗೂ ತಗೋಣ. ಓಕೆನಾ? ಮಧ್ಯೆ ಇನ್ನೂ ಒಂದು ಲೈನ್ ಹೋಗಿದೆ ಅಲ್ವಾ? ಆಮೇಲೆ ಇಲ್ಲಿ ನೋಡಿ, ಈ ಕಾರ್ನರಿಗೆ ಲೈನ್ ಬಂದಿದೆಯಲ್ಲ, ಅಂದ್ರೆ ಅರ್ಥ ಈ ಕಾರ್ನರಿಂದ ನಾವು ತಗೋಬೇಕಂತ, ಈ ತುದಿಯಿಂದ ತಗೋಬೇಕಂತ ಅರ್ಥ. ಈ ತುದಿಯಿಂದ ತಗೊಂಡು ಮಧ್ಯಭಾಗದಿಂದ ಮತ್ತೆ ಈ ತುದಿಗೆ ಬರಬೇಕು. ಓಕೆನಾ? ಇಷ್ಟ ಆಯ್ತು. ಈಗ ಇದು ಫಸ್ಟ್ ಏನಿದೆ ನೋಡಿ, ಕೆಳಗಡೆ ಒಂದು ಬಾಕ್ಸ್ ತರ ಇದೆ, ಚಿಕ್ಕ ರೆಕ್ಟ್ಯಾಂಗಲ್ ಇನ್ನೊಂದು, ಅದನ್ನ ಇಲ್ಲಿ ಬಿಡಿಸ್ಕೊಳ್ಳೋಣ. ಆಯ್ತಾ? ಮತ್ತೆ ಬಂತು ಲೈನ್, ಬಂತು ಲೈನ್ ಮೇಲ್ಗಡೆ ಒಂದು ಚುಕ್ಕಿ ಇದೆ, ಚುಕ್ಕಿ ಇಡೋಣ. ಮತ್ತೆ ಸೆಕೆಂಡ್ ಹಾಫ್ ಈ ಕಡೆ ಬಲಭಾಗಕ್ಕೆ ಬಂದ್ರೆ ಇಲ್ಲೊಂದು ಸರ್ಕಲ್ ಇದೆ, ಸರ್ಕಲ್ ಬಿಡಿಸೋಣ. ಇಲ್ಲೇ ಕೆಳಗಡೆ ಏನಿಲ್ಲ. ಸೊ ಇವಾಗ ನೋಡೋಣ ನಮ್ಮ ಉತ್ತರ ಇರುವಂತ ಆಪ್ಷನ್ಗಳಲ್ಲಿ ಯಾವ್ದಾದ್ರಲ್ಲಿ. ಫಸ್ಟ್ ಆಪ್ಷನ್ ಅಲ್ಲಿ ಇದೆ, ಫಸ್ಟೇ ಸರ್ಕಲ್ ಇದೆ, ಚಾನ್ಸ್ ಇಲ್ಲ, ಆಗಲ್ಲ. ಸೆಕೆಂಡ್ ಆಪ್ಷನ್ ಅಲ್ಲಿ ನೋಡಿ, ಹೌದು ಒಂದು ಬಾಕ್ಸ್ ಇದೆ, ಚುಕ್ಕಿ ಇದೆ, ಸರ್ಕಲ್ ಆಗಿದೆ, ಪರ್ಫೆಕ್ಟ್ ಆನ್ಸರ್ ಇದು. ಎರಡನೇ ಆಪ್ಷನ್ ಕರೆಕ್ಟ್ ಆನ್ಸರ್, ಸಿಂಪಲ್ ಆಗಿ ಸಿಕ್ಬಿಡ್ತು. ಆದ್ರೂ ಮೂರನೇ ಆಪ್ಷನ್ ನೋಡೋಣ ಇನ್ನೊಂದ್ಸಲ. ನೋಡಿ, ಫಸ್ಟೇ ಸರ್ಕಲ್ ಬಂದಿದೆ, ಚಾನ್ಸ್ ಇಲ್ಲ. ಫೋರ್ತ್ ಆಪ್ಷನ್ ಅಲ್ಲಿ ಫಸ್ಟೇ ರೆಕ್ಟ್ಯಾಂಗಲ್ ಬಂತು, ಆದ್ರೆ ಚುಕ್ಕಿ ಬೇರೆ ಕಡೆ ಹೋಗಿದೆ, ಸಾಧ್ಯ ಇಲ್ಲ. ಇಲ್ಲಿ ರೆಕ್ಟ್ಯಾಂಗಲ್ ಚುಕ್ಕಿ ಒಂದೇ ಲೈನ್ ಅಲ್ಲಿ ಇರೋದು, ಚುಕ್ಕಿ ಈ ಕಡೆ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಇದು ಕೂಡ ಆಗಲ್ಲ. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಬನ್ನಿ ಇನ್ನೊಂದು ಪ್ರಶ್ನೆ ನೋಡೋಣ. ಮಿರರ್ ಇಲ್ಲೇ ಇದೆ, ಏನ್ ಮಾಡೋಣ ಇವಾಗ? ಮತ್ತೆ ನಾವು ಇಲ್ಲಿ ಬಂದು ಬರ್ಕೊಳ್ಳೋಣ, ಲೈನ್ ತಗೊಳ್ಳೋಣ, ಒಂದು ಲೈನ್ ಇಲ್ಲಿಂದ ತಗೊಳ್ಳೋಣ, ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ತಗೊಂಡು ಇನ್ನೊಂದು ಲೈನ್ ಹಾಕೋಣ. ಓಕೆನಾ? ಈಗ ಹತ್ರದಿಂದ ನೋಡಿದ್ರೆ ಈ ಪಿ ಅನ್ನೋದು ಉಲ್ಟಾ ಬರುತ್ತೆ, ಈ ಕಡೆ ಲೈನ್ ಬರುತ್ತೆ, ಹಿಂಗೆ ಬಂದು ಈ ರೀತಿ ಬರಬೇಕು. ಆಯ್ತಾ? ಇದು ಲಾಸ್ಟ್ ಅಲ್ಲಿ ಬರಬೇಕು, ಯಾಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಿಲ್ಲ, ಹಾಗೆ ಖಾಲಿ ಇರುತ್ತೆ. ಲಾಸ್ಟ್ ಅಲ್ಲಿ ಬರುತ್ತೆ, ಇಲ್ಲಿ ಮೇಲ್ಗಡೆ ಡಾರ್ಕ್ ಆಗಿರುತ್ತೆ. ಓಕೆನಾ? ಮತ್ತೆ ಇಲ್ಲಿ ಏನಾಗುತ್ತೆ, ಇದು ಹೀಗೆ ಬರುತ್ತೆ, ಮತ್ತೆ ಇದರ ರೌಂಡ್ ಈ ರೀತಿ ಬರುತ್ತೆ. ಓಕೆನಾ? ನಮ್ಗೆ ಈ ರೀತಿ ಫಿಗರ್ ಬರಬೇಕು. ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಇಲ್ಲೇ ಇದೆ ರೆಕ್ಟ್ಯಾಂಗಲ್, ಚಾನ್ಸ್ ಇಲ್ಲ, ಯಾಕಂದ್ರೆ ಇಲ್ಲಿಲ್ಲ, ಹತ್ರದಲ್ಲಿ ಇಲ್ಲ. ಸೊ ಆಪ್ಷನ್ 1 ಆಗಲ್ಲ. ಆಪ್ಷನ್ ಬಿ ಲಾಸ್ಟ್ ಅಲ್ಲಿ ಇದೆ, ಸಾಧ್ಯ ಇದೆ. ಆಪ್ಷನ್ ಸಿ, ಆಪ್ಷನ್ ಡಿ ಲಾಸ್ಟ್ ಅಲ್ಲಿ ಇದೆ, ಸಾಧ್ಯ ಇದೆ. ಆದ್ರೆ ಪಿ ನೋಡಿ, ಇಲ್ಲಿ ಆಪ್ಷನ್ 2ರಲ್ಲಿ ಸ್ಟ್ರೈಟ್ ಇದೆ, ಸೇಮ್ ಇದೆ. ಪಿ ಚಾನ್ಸ್ ಇಲ್ಲ, ಸಾಧ್ಯನೇ ಇಲ್ಲ. ಸೊ ಆಪ್ಷನ್ 3, ಆಪ್ಷನ್ 4 ಸಾಧ್ಯ ಇದೆ. ಪಿ ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಮೇಲ್ಗಡೆ ನೋಡ್ಬೇಕು ಶೇಪ್. ಇವಾಗ ಮೇಲ್ಗಡೆ ಶೇಪ್ ನಮ್ಗೆ ಹೇಗಿರ್ಬೇಕು, ಈ ಕಾರ್ನರ್ ಇದೆ ಅಂದ್ರೆ ಈ ಕಡೆ ಕಾರ್ನರ್ ಬರಬೇಕು. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಕಾರ್ನರ್ ಅಲ್ಲೇ ಇದೆ. ಆಪ್ಷನ್ 4 ಕೂಡ ಆಗಲ್ಲ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ನೋಡಿ, ಅಬ್ಸರ್ವ್ ಮಾಡಿ, ನಾವು ಮಾಡಿರೋಂಥ ಪ್ರಶ್ನೆನ ಉತ್ತರ ಏನಾಗಿ
ಕರೆಕ್ಟ್ ಆಗಿದೆ, ಪಿ ಕೂಡ ಕರೆಕ್ಟ್ ಆಗಿದೆ, ಮೇಲ್ಗಡೆ ಕೂಡ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಬನ್ನಿ ಇನ್ನೊಂದು ಪ್ರಶ್ನೆ ನೋಡೋಣ. ಇಲ್ಲೂ ಕೂಡ ನಾವು ಬರೆಯೋದಕ್ಕೆ ಟ್ರೈ ಮಾಡೋಣ. ಓಕೆನಾ, ಜಾಗ ತುಂಬ ಕಡಿಮೆ ಇದೆ, ಅದು ಟ್ರೈ ಮಾಡೋಣ. ಎಷ್ಟಾಗುತ್ತೋ ಸಾಧ್ಯ ಅಷ್ಟನ್ನು ನಾವು ಇದನ್ನೇ ಬಳಸ್ಕೊಂಡು ಟ್ರೈ ಮಾಡೋಣ. ಓಕೆನಾ, ಇಲ್ಲಿ ನೋಡಿ ಈ ಕಾರ್ನರಲ್ಲಿ ರೌಂಡ್ ಇದೆ ಅಂದರೆ ಇಲ್ಲಿಗೆ ಬರುತ್ತೆ, ಅದು ಎಂಡಲ್ಲಿರೋದು ಅಲ್ವಾ, ಇದು ಹತ್ತಿರದಲ್ಲಿದೆ. ಸೊ ಇಲ್ಲಿ ಬರುತ್ತೆ, ಇದು 1 ಪಾಯಿಂಟ್ ನೋಡಬೇಕು. ಯಾವ್ಯಾವ ಆನ್ಸರಲ್ಲಿ ನಿಮಗೆ ರೌಂಡ್ ಲಾಸ್ಟಲ್ಲಿ ಇದೆಯೋ ಅಲ್ಲೇ ಚಾನ್ಸ್ ಇರುತ್ತೆ. ಅಂದರೆ 1 2 3 4 ಆಗುತ್ತೆ. ಆಪ್ಷನ್ 1 ಆಗಲ್ಲ, ಅದು ಕ್ಲಿಯರ್ ಆಗೋಯ್ತು. ಇವಾಗ ಇನ್ನೊಂದು ಏನು ನೋಡ್ಬೇಕು ನೀವು, ಸ್ಟಾರ್ಟಿಂಗಲ್ಲಿ ಬರಬೇಕಿದೆ ಡಯಾಗ್ರಾಮ್. ಎಲ್ಲಿದೆ, 1 2 3 ಸ್ಟಾರ್ಟಿಂಗಲ್ಲಿ. ಸೊ ಸಾಧ್ಯ ಇದೆ, ನೋ ಪ್ರಾಬ್ಲಮ್. ಈಗ ನೋಡಿ ಈ ಕಡೆ ಈ ಇದೊಂದು ಸ್ಮಾಲ್ ಟ್ರಯಾಂಗಲ್ನ 4 ಭಾಗ ಮಾಡಿದೆ. ಅದರಲ್ಲಿ 3 ಭಾಗ ಸ್ಟ್ರೈಪ್ಸ್ ಇದೆ, 1 ಭಾಗ ಸ್ಟ್ರೈಪ್ಸ್ ಇಲ್ಲ. ಸೊ ಯಾವ ಭಾಗದಲ್ಲಿ ಆ ಕಡೆ ಇದೆ ಸ್ಟ್ರೈಪ್ಸ್ ಅದು ಪಾಸಿಬಲ್. ಆಪ್ಷನ್ 2 ಪಾಸಿಬಲ್, ಆಪ್ಷನ್ ಅಷ್ಟೇ 2 ಪಾಸಿಬಲ್ ಅಷ್ಟೇ. ಏನಕ್ಕೆ ಹೇಳಿ, ಆಪ್ಷನ್ 3ನಲ್ಲಿ ಸ್ಟಾರ್ಟಿಂಗ್ಗೆ ಬಂದ್ಬಿಟ್ಟಿದೆ ಇದು ಖಾಲಿ ಜಾಗ, ಇಲ್ಲಿ ಸ್ಟಾರ್ಟಿಂಗ್ ಖಾಲಿ ಜಾಗ ಇಲ್ವಲ್ಲ. ಸೊ ಆಪ್ಷನ್ 3 ಆಗಲ್ಲ. ಆಪ್ಷನ್ 4ಅಲ್ಲಿ ಲಾಸ್ಟಲ್ಲಿ ಖಾಲಿ ಜಾಗ ಬಂತು, ಓಕೆ, ಬಟ್ ಇನ್ನೊಂದು ಖಾಲಿ ಜಾಗ ಇದೆ ಎಕ್ಸ್ಟ್ರಾ, ಸೊ ಅದು ಕೂಡ ಸಾಧ್ಯವಿಲ್ಲ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಏನಕ್ಕೆ ಸರಿಯಾದ ಉತ್ತರ, ಏನೇನು ನೋಡಿದ್ವಿ ನಾವು, ಈ ರೌಂಡ್ ಬಾಲ್ ತರ ಇದೆಯಲ್ಲ ಇದು ಈ ಕಡೆ ಬಂತು, ಮತ್ತೆ ಇದು ಖಾಲಿ ಜಾಗ ಇರೋದು ಆ ಕಡೆ ಹೋಗ್ಬೇಕು, ಹೋಯ್ತು. 3 ಭಾಗ ಫಿಲ್ ಆಗಿದೆ. ಇಲ್ಲೇನಾಗಿತ್ತು, 2 ಭಾಗ ಫಿಲ್ ಆಗಿತ್ತು, ಹಾಗಾಗಿ ಇದಾಗಲಿಲ್ಲ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಬನ್ನಿ ಇನ್ನೊಂದು ನೋಡೋಣ ಇವಾಗ. ಇಲ್ಲಿ ತುಂಬಾ ಜಾಗ ಸಿಕ್ತು ನಮಗೆ ಡ್ರಾ ಮಾಡೋದಕ್ಕೆ. ಡ್ರಾ ಮಾಡೋಣ ಇವಾಗ, ಓಕೆನಾ. ಓಕೆ, ಫಸ್ಟ್ ನಾವೇನು ನೋಡ್ಬೇಕು, ಇಲ್ಲಿ ಆ್ಯರೋ ಮಾರ್ಕು ಇಲ್ಲಿಂದ ಈ ಕಾರ್ನರ್ ಅಂದರೆ ಅಲ್ಲಿಗೆ ನಮ್ಗೆ ಈ ಕಾರ್ನರಲ್ಲಿ ಬರಬೇಕು, ಈ ಕಾರ್ನರಲ್ಲಿ ಬರಬೇಕು ಆ್ಯರೋ ಮಾರ್ಕ್ 1 ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು, ಇದು ಈ ರೀತಿ ಇದೆ ಅಲ್ವಾ. ಸೊ ಇದ್ರಲ್ಲಿ ಹತ್ರ ಇರೋದು ಇದು ರೌಂಡ್ ಇರೋದು ಹತ್ರ ಇದೆ, ಇಲ್ಲಿ ಸ್ಮಾಲ್ ರೌಂಡ್ ಹತ್ರ ಇದೆ. ಇವು ಏನಾಗುತ್ತೆ, ಇದು ಹೀಗೆ ಬಂದು ಹೀಗೆ ಬರುತ್ತೆ, ಆಯ್ತಲ್ವಾ. ಇದು ಹತ್ರ ಇದೆ, ಸೊ ಇದು ಹತ್ರನೇ ಬರುತ್ತೆ. ಸ್ಪೇಡ್ ಅಂತ ಏನು ಕರಿತೀವಿ, ಇದು ಹತ್ರ ಇದೆ ಸ್ಪೇಡ್. ಇದರಲ್ಲಿ ಖಾಲಿ ಜಾಗ ಇರೋದು ಮುಂದೆ ಇದೆ, ಬ್ಲರ್ ಆಗಿರೋದೆಲ್ಲ ಈ ಕಡೆ ಬರುತ್ತೆ. ಕರೆಕ್ಟಾ. ಸೊ ನೋಡೋಣ ಇವಾಗ ಯಾವುದು ಸಾಧ್ಯ ಇದೆ ಅಂತ ನಮಗೆ. ಓಕೆ ಬನ್ನಿ, ಆಪ್ಷನ್ ಏನಾಯಿತು, ಸ್ಪೇಡ್ ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಇದು ಆರೋ ಮಾರ್ಕು ಕರೆಕ್ಟ್ ಆಗಿದೆ. ಸೊ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಅನ್ನಿಸ್ತಿದೆ. ಆದರೂ ಆಪ್ಷನ್ ಬಿ ನೋಡೋಣ. ಆಪ್ಷನ್ ಬಿ ಸ್ಪೇಡ್ ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಬಟ್ ಆರೋ ಮಾರ್ಕ್ ಹತ್ರ ಇದೆ, ಚಾನ್ಸ್ ಇಲ್ಲ, ಯಾಕಂದರೆ ಇಲ್ಲಿ ಆರೋ ಮಾರ್ಕ್ ದೂರ ಇರೋದು, ಹತ್ರ ಇಲ್ಲ. ಸೊ ಆಪ್ಷನ್ ಬಿ ಆಗಲ್ಲ. ಆಪ್ಷನ್ ಸಿ ನೋಡೋಣ. ಆಪ್ಷನ್ ಸಿ ನೋಡಿ, ಸ್ಪೇಡ್ ದೂರ ಇದೆ, ಆ ಕಡೆ ಸ್ಪೇಡ್ ಇರೋದು ಹತ್ರ ಇಲ್ಲಿ, ಸೊ ಚಾನ್ಸ್ ಇಲ್ಲ. ಪ್ಲಸ್ ಇದು ಪೆಂಟಗನ್, ಇದು 1 2 3 4 5 ಅಲ್ವಾ, ಪೆಂಟಗನ್, ಇದು ರಿವರ್ಸ್ ಇದೆ, ಆಗಲ್ಲ. ಆಪ್ಷನ್ ಡಿ ನೋಡಿ, ಮತ್ತೆ ಸ್ಪೇಡ್ ದೂರ ಹೋಯ್ತು, ಇಲ್ಲಿ ಸ್ಪೇಡ್ ಹತ್ರ ಇದೆ, ಇಲ್ಲೇ ಹತ್ರ ಬರಬೇಕಿತ್ತು, ದೂರ ಹೋಯ್ತು. ಸೊ ಇದು ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಬನ್ನಿ ಇನ್ನೊಂದು ನೋಡೋಣ ಇವಾಗ. ಕೆಳಗಿನ ಪ್ರಶ್ನೆಗಳಲ್ಲಿ ರೇಖೆಯ ಮೇಲ್ಭಾಗದಲ್ಲಿರುವ ಸಂಕೇತಗಳ ನೀರಿನ ಪ್ರತಿಬಿಂಬಗಳನ್ನು ಕೆಳಗೆ ನೀಡಲಾಗಿದೆ. ನೀರಿನ ಪ್ರತಿಬಿಂಬಗಳನ್ನು ಕೆಳಗೆ ನೀಡಲಾಗಿದೆ. ಅವುಗಳಿಂದ ಸರಿಯಾದ ನೀರಿನ ಪ್ರತಿಬಿಂಬವನ್ನು ಕೊಟ್ಟಿರುವ ಪರ್ಯಾಯಗಳಿಂದ ಆಯ್ಕೆ ಮಾಡಿ. ಸೊ ಇಲ್ಲಿ ನೀರಿದೆ, ಇದ್ರ ಕೆಳಗಡೆ ಮಿರರ್ ಬದಲು ನೀರಿದೆ ಅಷ್ಟೇ. ಇಲ್ಲಿ ಅದು ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು. ಬನ್ನಿ ಪ್ರಯತ್ನ ಮಾಡೋಣ ಇವಾಗ. ನೀರಿದ್ರೂ ಏನಾಗುತ್ತೆ, ಉಲ್ಟಾ ಆಗುತ್ತಲ್ವಾ. ಸೊ ನೋಡ್ಕೊಂಡು ಹೋಗೋಣ ಒಂದೊಂದೇ ಆಪ್ಷನ್ಸು, ಯಾವುದು ಚಾನ್ಸ್ ಇದೆ ನಮಗೆ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಆಪ್ಷನ್ ಎ ಏನಾಗುತ್ತೆ ನೋಡಿ, ಇಲ್ಲಿ ಇದು ಆರ್ ಅನ್ನೋದು ಉಲ್ಟಾ ಎಲ್ಲಿದೆ ನೋಡಿ, ಆರ್ ಅನ್ನೋದು ನೋಡಿ ಹೀಗಿದೆ, ಇದು ಸಾಧ್ಯ ಇಲ್ಲ. ಮೇಲ್ಗಡೆ ಬರಂಗಿಲ್ಲ, ಕೆಳಗಡೆ ಬರಬೇಕಿತ್ತು, ಇದು ಇಲ್ಲೇ ಗೊತ್ತಾಗುತ್ತೆ, ಇದಾಗಲ್ಲ. ಇದು ಸಾಧ್ಯ ಇದೆ, ಸಿ ಸಾಧ್ಯ ಇಲ್ಲ. ಏನಕ್ಕೆ ಹೇಳಿ, ಆ್ಯಶ್ ಬಂದಿದೆ ಇಲ್ಲಿ, ನೀರಲ್ಲಿ ಸ್ಟ್ರೈಟ್ ಹಂಗೆ ಕಾಣೋದು, ಬಸ್ ಉಲ್ಟಾ ಕಾಣುತ್ತಷ್ಟೇ. ಸೊ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಪಾಸಿಬಲ್ ಇದೆ, ಮಿಕ್ಕಿದೆಲ್ಲ ನೋಡೋದು ಬೇಕಾಗಿತ್ತು. ಸೊ ಆಪ್ಷನ್ ಬಿನಲ್ಲಿ ಏನಾಯಿತು, ಉಲ್ಟಾ ಇದೆಯೇ, ಕರೆಕ್ಟಾಗಿ ಉಲ್ಟಾ ಆಗಿದೆ. ಇದು ಅಬ್ಸರ್ವ್ ಮಾಡಿ, ಇದು ನೋಡಿ, ಇದು ಹಿಂಗೆ ಹೋಗಿದೆ, ಹಿಂಗಾಗಕ್ಕೆ ಸಾಧ್ಯ ಇಲ್ಲ, ರುಪಿ ಹಿಂಗೆ ಬರಬೇಕು. ಇರಲಿ, ಇನ್ನೊಂದು ಆಪ್ಷನ್ ಡಾಲರ್ ನೋಡೋಣ. ಡಾಲರ್ ಕರೆಕ್ಟಾಗಿದೆ. ಆಂಪರ್ಸೆಂಡ್ ನೋಡಿ ಇಲ್ಲಿ ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ. ಸೊ ಆಪ್ಷನ್ ಬಿನೇ ಸರಿಯಾದ ಉತ್ತರ. ಏನಕ್ಕೆ ಸರಿಯಾದ ಉತ್ತರ ಅಬ್ಸರ್ವ್ ಮಾಡಿ, ಇದು ಕೆಳಗಡೆ ಕರೆಕ್ಟಾಗಿದೆ ನೋಡಿ, ಇದು ಹಿಂಗಿತ್ತಲ್ವಾ, ಹಿಂಗಿದೆ ಅಂದರೆ ಹಿಂಗೆ ಬರಬೇಕಿತ್ತು, ಇದು ನೋಡಿ ಇಲ್ಲಿ ಬಂದಿದೆ, ಹಿಂಗೆ ಬಂದು ಆಮೇಲೆ ಇದು ಬರಬೇಕು, ಇದು ಕರೆಕ್ಟಾಗಿದೆ. ಡಾಲರ್ ಕರೆಕ್ಟಾಗಿದೆ, ಇದು ಅಷ್ಟೇ. ಇದು ಆಂಪರ್ಸೆಂಟ್ ಹಿಂಗೆ ಬಂದಿರೋದು, ಇಲ್ಲಿ ಹೀಗೆ ಬರಬೇಕು, ಹಿಂಗೆ ಬರಬೇಕು ರೌಂಡ್, ಇಲ್ಲಿ ಬಂದಿದೆ, ಕರೆಕ್ಟಾಗಿ ಬಂದಿದೆ. ಆಂಪರ್ಸೆಂಟ್ ಹಿಂಗೆ ಕರೆಕ್ಟಾಗಿ ಬಂದಿದೆ.
ಸೊ ಇದೇ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ. ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಯಲ್ಲಿ ರೇಖೆಯ ಎಡಭಾಗದಲ್ಲಿರುವ ಚಿತ್ರದ ದರ್ಪಣ ಪ್ರತಿಬಿಂಬಗಳನ್ನು ಬಲಭಾಗದಲ್ಲಿ ಕೊಡಲಾಗಿದೆ. ಎಡಭಾಗದಲ್ಲಿರುವ ಚಿತ್ರದ ಸರಿಯಾದ ದರ್ಪಣ ಪ್ರತಿಬಿಂಬವನ್ನು ಕೊಟ್ಟಿರುವ 4 ಪರ್ಯಾಯಗಳಿಂದ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಆಯ್ತು, ಮಾಡೋಣ ಬನ್ನಿ. ಓಕೆ, ಬಂತಾ? ನೋಡಿ, ಈ ಕಾರ್ನರಿಂದ ಲೈನ್ ಸ್ಟಾರ್ಟ್ ಆಗಿ ಆ ಕಾರ್ನರ್ವರೆಗೂ ಹೋಗಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೈನು ಇಲ್ಲಿವರೆಗೂ. ಆಲ್ರೈಟ್, ಮಧ್ಯ ಒಂದು ಲೈನ್ ಬಂದಿದೆಯಾ? ಮಧ್ಯ ಒಂದು ಲೈನ್ ಬಂತು. ಓಕೆನಾ? ಈಗ ನೋಡಿ, ಹತ್ತಿರದಲ್ಲಿ ರೆಕ್ಟ್ಯಾಂಗಲ್ ಇದೆ, ರೈಟ್. ಇಲ್ಲಿ ಚುಕ್ಕಿ ಮೇಲ್ಗಡೆ ಇದೆ, ಸರ್ಕಲ್ ಲಾಸ್ಟ್ ಅಲ್ಲಿ ಇದೆ. ಸೊ ಯಾವ ಆಪ್ಷನ್ ಇದೆ ನಮ್ಗೆ ಆ ರೀತಿ? ಎಸ್, ಆಪ್ಷನ್ 2 ಸರಿಯಾದ ಉತ್ತರ. ಅಬ್ಸರ್ವ್ ಮಾಡಿ, ಆಪ್ಷನ್ 2 ಸರಿಯಾದ ಉತ್ತರ. ಇದು ನಾವು ಒಂದು ಸಿಮಿಲರ್ ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಮೊದಲಿಗೆನೆ, ಅದೇ ರೀತಿಯ ಕ್ವಶನ್. ಪಿ ಆಲ್ರೆಡಿ ಸಾಲ್ವ್ ಆಗಿದೆ, ಇದನ್ನ ಮಾಡೋಣ. ಈಗ ನೋಡೋಣ ಬನ್ನಿ, ಈ ಪ್ರಶ್ನೆಯಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡೋಣ. ಇಲ್ಲೇ ತಗೋಣ, ಇಷ್ಟಕ್ಕೆ ತಗೋಣ ಅಲ್ವಾ? ಇಷ್ಟಕ್ಕೆ ತಗೋಣ. ಇಲ್ಲಿ ಮಧ್ಯ ಒಂದು ಬರುತ್ತೆ. ಓಕೆ, ಈ ಸರ್ಕಲ್ ಕೂಡ ಇಲ್ಲಿ ಬಂದಿದೆ. ರೈಟ್. ಸೊ ಇಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ ಇನ್ನೇ ಸಿಂಪಲ್ ಆಗಿದೆ. ಇನ್ನೊಂದು ಹಿಂಟ್, ಇದು ಎಂಡಲ್ಲಿ ಬರಬೇಕು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿದೆಲ್ಲ, ಇದಾಗಲ್ಲ. ಎಂಡಲ್ ಇದೆ, ಆಗುತ್ತೆ. ಇದು ಎಂಡಲ್ ಬರಬೇಕು. ಯಾವ್ದ್ರಲ್ಲಿದೆ ಎಂಡಲ್? ಇದು ಇಲ್ಲಿದೆ, ಆಪ್ಷನ್ 2ರಲ್ಲಿದೆ ಎಂಡಲ್ಲಿ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಈ ರೀತಿ ಪ್ರಶ್ನೆ ಆಲ್ರೆಡಿ ಸಾಲ್ವ್ ಮಾಡಿದೀವಿ ನಾವು. ಓಕೆ, ಸೊ ಇವೆಲ್ಲ ತುಂಬಾ ಸುಲಭ ಡಿಯರ್ ಸ್ಟೂಡೆಂಟ್, ತುಂಬಾ ಈಸಿ ಇರುತ್ತೆ ಪ್ರಶ್ನೆಗಳು. ಇದನ್ನ ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ಕೋರ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.